ನೋಡ್ಕೊಳ್ಳಿ ಕ್ವಶನ್ನು. ಫೈಂಡ್ ದ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ ಆಫ್ ವೇರಿಯೇಟ್ ಎಕ್ಸ್ ಈಸ್ ಗಿವನ್ ಬೈ ದ ಫಾಲೋಯಿಂಗ್ ಟೇಬಲ್. ಎಕ್ಸ್ 0 1 2 3 4 5 6. ಪಿ ಆಫ್ ಎಕ್ಸ್ ಬಂದು ಕೆ 3k 5k 3k 9k 11k 13k. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಸೆಕೆಂಡ್ ಬಂದು ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 6 ಆ್ಯಂಡ್ ಮೂರನೇದು ಬಂದು ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 3 ಆ್ಯಂಡ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 6. ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟ್ ಫೈಂಡ್ ಈಗ ಏನು ಮಾಡಬೇಕಂದ್ರೆ ನೀವು ವಿ ಮಸ್ಟ್ ಹ್ಯಾವ್ ಅಂತ ಬರ್ಕೋಬೇಕು. ಏನಂತ ಬರ್ಕೋತೀರಾ? ವಿ ಮಸ್ಟ್ ಹ್ಯಾವ್ ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಇದು ಬಂದು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ ಇದ್ದರೆ ಪ್ರತಿಯೊಂದು ಪಿ ಅಂದರೆ ಫಾರ್ ಆಲ್ ವ್ಯಾಲ್ಯೂ ಆಫ್ ಎಕ್ಸ್ ಪಿ ಆಫ್ ಎಕ್ಸ್ ಏನಿರುತ್ತೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಆ್ಯಂಡ್ ಅಥವಾ ಇಲ್ಲಿ ಏನು ಮಾಡಿ ದೇರ್ ಫೋರ್ ಕೆ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಆಲ್ಸೋ ವಿ ಮಸ್ಟ್ ಹ್ಯಾವ್ ಅಂತ ಬರ್ಕೊಳ್ಳಿ. ಆಲ್ಸೋ ವಿ ಮಸ್ಟ್ ಹ್ಯಾವ್ ಸಮೇಷನ್ ಆಫ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ದೇರ್ ಫೋರ್ ಅಂತ ಬರೆದು ಇದನ್ನ ಆ್ಯಡ್ ಮಾಡಿ. ಕೆ ಪ್ಲಸ್ 3k ಪ್ಲಸ್ 5k ಪ್ಲಸ್ 7k ಪ್ಲಸ್ 9k ಪ್ಲಸ್ 11k ಪ್ಲಸ್ 13k ಪ್ಲಸ್ ಇಸ್ ಈಕ್ವಲ್ ಟು 1. 1 3 4 9 16 ಪ್ಲಸ್ 9 ಎಷ್ಟು ಬರುತ್ತೆ? 25 11 26 36 39 49k ಆಗುತ್ತೆ. 49k is equal to 1. therefore k is equal to 1/49. ಕೆ ವ್ಯಾಲ್ಯೂ ಫೈಂಡ್ ಮಾಡಿದ ತಕ್ಷಣ ಏನು ಮಾಡಬೇಕು? ದ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಈಸ್ ಆ್ಯಸ್ ಫಾಲೋಸ್ ಅಂತ ಬರ್ಕೋಬೇಕು. ದ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಈಸ್ ಆಸ್ ಫಾಲೋಸ್ ಅಂತ ಬರ್ಕೊಳ್ಳಿ. ಬರ್ದಾದ್ಮೇಲೆ ಏನು ಮಾಡಿ? ಎಕ್ಸ್ ಬರ್ಕೊಳ್ಳಿ. ಎಕ್ಸ್ ಅಂದರೆ ಎಕ್ಸು 0 1 2 3 4 5 6 7 6 ಗಂಟೆ ಇದೆ. ಪಿ ಆಫ್ ಎಕ್ಸ್ 0ಗೆ ಕೆ ಅಂದರೆ 1/49. ಇದು 3k ಅಂದರೆ 3/49. 5k ಅಂದರೆ 5 × 1/49 ಅಂದರೆ 5/49. 7k ಅಂದರೆ 7/49 ಅಥವಾ 1/7 ಆಗುತ್ತೆ. ಇದು 9/49 ಅಥವಾ 1/7 ಬರೀರಿ, ಇಲ್ಲಾಂದರೆ 7/49 ಬರೀರಿ. 11/49 ನೆಕ್ಸ್ಟು 13/49. ಇದು ಒಂದು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಬರೆದಿರೋದು. ಈಗ ನೋಡಿ, ಫಸ್ಟ್ ಏನು ಮಾಡಬೇಕು? ಕೆ ವ್ಯಾಲ್ಯೂನ ಫೈಂಡ್ ಮಾಡಬೇಕು, ಆಮೇಲೆ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ನ ಬರೀಬೇಕು. ಹೇಳ್ಕೊಡ್ತೀನಿ ನೋಡಿ. ಫಸ್ಟು ವಿ ಮಸ್ಟ್ ಹ್ಯಾವ್ ಪಿ ಆಫ್ ಎಕ್ಸ್ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ದೇರ್ ಫೋರ್ ಕೆ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂತ ಬರೀರಿ. ಆಲ್ಸೋ ವಿ ಮಸ್ಟ್ ಹ್ಯಾವ್ ಅಂತ ಬರೆದು ಸಮೇಷನ್ ಆಫ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1. ದೇರ್ ಫೋರ್ ಆ್ಯಡ್ ಮಾಡಿ. ಇದು ಆ್ಯಡ್ ಮಾಡಿದ್ರೆ 1 ಬರಬೇಕು. ದಟ್ ಈಸ್ 49k ಈಸ್ ಈಕ್ವಲ್ ಟು 1, k ಈಸ್ ಈಕ್ವಲ್ ಟು 1/14. ದ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಈಸ್ ಆಸ್ ಫಾಲೋಸ್ ಅಂತ ಬರೆದು ಇದು ಬರೆದ್ಬಿಟ್ಟು ಕೆ ಮತ್ತು ಕೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಬರೀರಿ. ಬರ್ದಾದ್ಮೇಲೆ ಫಸ್ಟ್ ಒನ್ ಆಯಿತು, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಮುಗೀತು. ನೆಕ್ಸ್ಟ್ ಒನ್ನು ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 6. ಇದನ್ನ ಮಾಡೋದು ಯಾವ ಥರ ಅಂದರೆ ಪಿ ಆಫ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 6. ಇಲ್ಲಿ ನೋಡಿ, ಕ್ವಶನ್ ನಾನು ರಾಂಗ್ ಬರೆದ್ಬಿಟ್ಟಿದ್ದೀನಿ. ಇದು ಪಿ ಆಫ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 5. ಅದು ನೋಡಿ, 6 ಇದ್ದರೆ 6 ಮತ್ತು 6ಗಿಂತ ಜಾಸ್ತಿ ಅಂತ. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 5 ಇರೋದು ಕ್ವಶನ್. ಅದು ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 5ಗೆ ಯಾವ ಥರ ಅಂದರೆ ಇಲ್ಲಿ 5 ನೋಡಿ, 5 ಮೇಲೆ ಒಂದು ಡಾಟ್ ಹಾಕ್ಕೊಳ್ಳಿ. ಈಕ್ವಲ್ ಇರೋದ್ರಿಂದ ಡಾಟು, ಇಲ್ಲಿ ಈಕ್ವಲ್ ಇಲ್ಲ ಅಂದರೆ ರೌಂಡ್ ಹಾಕ್ಕೊಳ್ಳಿ. ಗ್ರೇಟರ್ ಅಂದರೆ ರೈಟ್ ಸೈಡ್. ಎಷ್ಟು ಬರುತ್ತೆ ಎಕ್ಸ್ ವ್ಯಾಲ್ಯೂಸು? ಒಂದು 5 ಮತ್ತು ಇದು 6 ಅಂದರೆ ಪಿ ಆಫ್ 5 ಪ್ಲಸ್ ಪಿ ಆಫ್ 6. ಇಲ್ಲಿ ಪಿ ಆಫ್ 5 ಅಂದರೆ ವಾಟ್ ಈಸ್ ಪಿ ಆಫ್ 5? ಎಕ್ಸ್ ವ್ಯಾಲ್ಯೂ 5 ಇದ್ದಾಗ ಪಿ ಆಫ್ 5 ಅಂದರೆ 11/49 ಪ್ಲಸ್ ಪಿ ಆಫ್ 6 ಅಂದರೆ 13/49. ಟೋಟಲ್ 11 + 13 ಎಷ್ಟು? 24. 24/49 ಆಗುತ್ತೆ. ಇದು ಒಂದು ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 5. ಇದು ಮುಗೀತು. ನೆಕ್ಸ್ಟು
ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 3 ಲೆಸ್ ದೆನ್ ಆರ್ ಈಕ್ವಲ್ ಟು 6. ಈಗ ನೋಡಿ ಸೆಕೆಂಡು 3 ಮೇಲೆ ರೌಂಡ್ ಹಾಕಿ ಈ ಥರ. ಯಾಕೆ ರೌಂಡ್ ಅಂದರೆ ಸುಮ್ಮನೆ ರಫ್ ವರ್ಕ್ ಅದು, ನಿಮಗೆ ಅರ್ಥ ಮಾಡ್ಸೋಕ್ಕಷ್ಟೆ. ಇಲ್ಲಿ ಈಕ್ವಲ್ ಇಲ್ಲ, ಅದಕ್ಕೆ ಎಕ್ಸು ಗ್ರೇಟರ್ ದ್ಯಾನ್ 3 ಇದೆ ಆ್ಯಂಡ್ ಲೆಸ್ ದೆನ್ ಆರ್ ಈಕ್ವಲ್ ಟು 6ಗೆ ಈಕ್ವಲ್ ಇದೆ, ಅದಕ್ಕೆ ಈ ಥರ ಹಾಕಿ ಇದನ್ನ ಜಾಯಿನ್ ಮಾಡಿಸಿ. ಇದರಲ್ಲಿ ಪಾಯಿಂಟ್ಸ್ ಎಷ್ಟು ಬರುತ್ತೆ? 1 2 3. ಇದು ಬೇಡ, ಯಾಕಂದರೆ ಈಕ್ವಲ್ ಇಲ್ಲ, ಅದಕ್ಕೆ ಅರ್ಥ ಆಗ್ತದೆ. ಎಕ್ಸ್ ಬಿಟ್ವೀನ್ 3 to 6ಗೆ ಈ ಥರ ಮಾಡೋಣ. ಅಂದರೆ ಏನೇನು ಬರುತ್ತೆ? ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 3 ಆ್ಯಂಡ್ ಲೆಸ್ ದೆನ್ ಆರ್ ಈಕ್ವಲ್ ಟು 6ಗೆ ಆನ್ಸರ್ ಬಂತು ಪಿ ಆಫ್ 4 ಪ್ಲಸ್ ಪಿ ಆಫ್ 5 ಪ್ಲಸ್ 3 ತೊಗೊಳ್ಳಂಗಿಲ್ಲ, ಯಾಕಂದರೆ ಈಕ್ವಲ್ ಇಲ್ಲ, ಇಲ್ಲಿ ಬರೀ ಎಕ್ಸ್ ಗ್ರೇಟರ್ ದ್ಯಾನ್ 3 ಇದೆ, ಅದಕ್ಕೆ. ಈಗ ನೋಡಿ ಪಿ ಆಫ್ 4 ಎಷ್ಟು? 9/49 ಪ್ಲಸ್ ಪಿ ಆಫ್ 5 ಎಷ್ಟು? 11/49 ಪ್ಲಸ್ ಪಿ ಆಫ್ 6 ಎಷ್ಟು? 13/49. ಈಗ ನೋಡಿ ಇದೆಷ್ಟಾಯಿತು? 29 ಪ್ಲಸ್ 11 20 33/49 ಬರುತ್ತೆ ಆನ್ಸರ್. ಕ್ಯಾಲ್ಸಿಲ್ ಮಾಡಿದ್ರೂ ಅದೇ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ದ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ ಆಫ್ ವೇರಿಯೇಟ್ ಎಕ್ಸ್ ಈಸ್ ಗಿವನ್ ಬೈ ದ ಫಾಲೋಯಿಂಗ್ ಟೇಬಲ್. ಎಕ್ಸ್ ಕೊಟ್ಟಿದ್ದಾರೆ 0 1 2 3 4 5 6. ಪಿ ಆಫ್ ಎಕ್ಸ್ ಬಂದು ಕೆ 3k 5k 7k 9k 11k 13k. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಸೆಕೆಂಡ್, ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 6. ಆ್ಯಂಡ್ ಥರ್ಡ್, ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 3 ಆ್ಯಂಡ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 6. ವಿ ಮಸ್ಟ್ ಹ್ಯಾವ್ ಫಸ್ಟ್ ಕಂಡೀಷನ್ ಪಿ ಆಫ್ ಎಕ್ಸ್ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ದೇರ್ ಫೋರ್ ಕೆ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಆಲ್ಸೋ ವಿ ಮಸ್ಟ್ ಹ್ಯಾವ್ ಅಂತ ಬರೆದು ಸಮೇಷನ್ ಆಫ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1. ಇದನ್ನ ಆ್ಯಡ್ ಮಾಡಬೇಕು. ಕೆ ಪ್ಲಸ್ 3k ಇದನ್ನ ಆ್ಯಡ್ ಮಾಡಿ ಇಸ್ ಈಕ್ವಲ್ ಟು 1. ಇದು ಟೋಟಲ್ ಆ್ಯಡ್ ಮಾಡಿದಾಗ 49k ಬರುತ್ತೆ ಇಸ್ ಈಕ್ವಲ್ ಟು 1. ಕೆ ಇಸ್ ಈಕ್ವಲ್ ಟು 1/49 ಆಗುತ್ತೆ. ದ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಈಸ್ ಆಸ್ ಫಾಲೋಸ್ ಬರೆದು ಇದು ಅಳಿಸ್ಬಿಡ್ತೀನಿ ನೋಡಿ. ಈ ಥರ ಬರೀಬೇಕು ಎಕ್ಸಾಮಲ್ಲಿ. ಎಕ್ಸ್ ಬಂದು 0 1 2 3 4 5 6 ಬರ್ಕೊಳ್ಳಿ. ಕೆ ವ್ಯಾಲ್ಯೂ ಸಪ್ರೇಟ್ ಮಾಡಿ. 1/49 3/49 5/49 7/49 9/49 11/49 13/49. ಈಗ ಫಸ್ಟ್ ಇದರಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಆದಮೇಲೆ ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 5 ಅಂದರೆ ಪಿ ಆಫ್ 5 ಮತ್ತು ಪಿ ಆಫ್ 6 ಮಾಡಬೇಕು. ಪಿ ಆಫ್ 5 11/49, ಪಿ ಆಫ್ 6 13/49, ಆನ್ಸರ್ 24/49 ಬರುತ್ತೆ. ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 3 ಆ್ಯಂಡ್ ಲೆಸ್ ದೆನ್ ಆರ್ ಈಕ್ವಲ್ ಟು 6ಗೆ ಗ್ರೇಟರ್ ದ್ಯಾನ್ 3 ಅಂದರೆ ಪಿ ಆಫ್ 4, ಪಿ ಆಫ್ 5, ಪಿ ಆಫ್ 6 ಮಾಡಬೇಕು. ಇಲ್ಲಿ ಪಿ ಆಫ್ 4 ಅಂದರೆ 9/49, ಪಿ ಆಫ್ 5 ಅಂದರೆ 11/49, ಪಿ ಆಫ್ 6 ಅಂದರೆ 13/49. ಫೈನಲ್ ಆನ್ಸರ್ 33/49 ಬರುತ್ತೆ. ಥ್ಯಾಂಕ್ ಯು.